ಸ್ಟಾರ್ಟ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ವಿಡಿಯೋ ಏನಂದ್ರೆ ತಮ್ನೆಲ್ಲೂ ಮತ್ತೆ ಟೈಟಲ್ ನೋಡಿರ್ತೀರಾ ಏನ್ ವಿಡಿಯೋ ಅಂತ. ಆಕ್ಚುಲಿ ನಾವೇನಂದ್ರೆ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ವಿ. ಆ ಸ್ಟೋರಿಲಿ ತುಂಬಾ ಜನ ನಮ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಆ ಕ್ವಶನ್ಸಿಗೆಲ್ಲ ನಾವ್ ಇವತ್ತು ಉತ್ತರ ಕೊಡಕ್ ಬಂದಿದ್ದೀವಿ. ನಮ್ದು ಆಕ್ಚುಲಿ ಇವತ್ತು ಏನಂದ್ರೆ ನಮ್ದು ಇವತ್ತು 1 ಇಯರ್ ಆನಿವರ್ಸರಿ ನಮ್ದು ಕಂಪ್ಲೀಟೆಡ್. ನಾವು 1 ವರ್ಷ ಇವಾಗ ಮದುವೆ ಆಗಿ 1 ವರ್ಷ ಆಯ್ತು. ಅದಕ್ಕೆ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀವಿ ವಿಡಿಯೋಗೋಸ್ಕರ. ನಾವು ಮದುವೆ ಆಗಿದ್ದು 2024/01/01 ಅಂದ್ರೆ ಜನವರಿ 1 ಮೊದಲನೇ ತಿಂಗಳೇ ನಾವು ಮದುವೆ ಆಗಿದ್ದು. ಇವತ್ತು ಜನವರಿ 1 ಆದ್ರೆ 2025 1 ಇಯರ್ ಕಂಪ್ಲೀಟ್ ಆಗಿದೆ. ಬನ್ನಿ ಈ ವಿಡಿಯೋದಲ್ಲಿ ಏನೇನ್ ನೀವು ಕೇಳಿರ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ನೋಡೋಣ ಏನೇನಾಗುತ್ತೆ, ಸರಿನಾ? ಬನ್ನಿ. ಫಸ್ಟ್ ಲೇಡೀಸ್ ಫಸ್ಟ್. ನಿಮ್ಗೆ ಬಂದಿರೋ ಕ್ವಶನ್ಸ್ ನೀವು ಓದಿ, ನೀವು ಉತ್ತರ ಕೊಡಿ. ನನಗ್ ಕೇಳಿದರೆ ಅಕ್ಕ ನೀವು ಯಾಕೆ ಬ್ಲಾಗ್ ಅಲ್ಲಿ ಜಾಸ್ತಿ ಮಾತಾಡಲ್ಲ? ಫಸ್ಟ್ ಕ್ವಶನ್ ಇದು. ಫಸ್ಟ್ ಕ್ವಶನ್ ಸೀರಿಯಸ್ ಆಗಿ ಅಂತ ಥ್ರೂ ಆನ್ಸರ್ ಹೇಳ್ಬೇಕು ಅಂದ್ರೆ, ಸರ್ ನನ್ಗೆ ಬ್ಲಾಗ್ ಅಲ್ಲಿ ಮಾತಾಡಕ್ ಬಿಡಲ್ಲ. ಅವರೇ ಮಾತಾಡ್ತಾ ಇರ್ತಾರೆ. ನಾನೇನಾದ್ರೂ ಮಾತಾಡಕ್ ಬರ್ತಿರ್ತೀನಿ, ಆದ್ರೆ ಅವ್ರು ಸ್ಟಾಪೇ ಮಾಡಲ್ಲ. ಅವರೇ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನನ್ ಮಾತಾಡೋದಕ್ಕೆ ಚಾನ್ಸೇ ಸಿಗಲ್ಲ. ಆಮೇಲೆ ನಾನು ವಿಷಯನ ಮರ್ತೋಗಿರ್ತೀನಿ ಅಷ್ಟರಲ್ಲಿ ನೆಕ್ಸ್ಟ್ ಏನ್ ಮಾತಾಡ್ಬೇಕು ಅಂತ. ಅದು ಹಂಗೆ ಆಗ್ತಾ ಆಗ್ತಾ ನಿಮ್ಗೆಲ್ಲ ಅನ್ನಿಸ್ಬಿಟ್ಟಿದೆ ಅಕ್ಕ ಏನು ಬ್ಲಾಗ್ ಅಲ್ಲಿ ಮಾತಾಡಲ್ಲ ಅಂತ. ಏನ್ ಹಂಗೇನಿಲ್ಲ. ಗೈಸ್ ಪ್ರಾಬ್ಲಮ್ ಏನಂದ್ರೆ, ನಾನು ಇವಾಗ ಬ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಸ್ಟಾರ್ಟ್ ಮಾಡ್ತೀವಿ, ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹಂಗೆ ಅಂತ ಸ್ಟಾರ್ಟ್ ಮಾಡ್ತೀವಿ. ಇವಳು ಅಲ್ಲೇ ಇರ್ತಾಳೆ, ಆದ್ರೆ ಇವಳು ಏನು ಮೂಮೆಂಟ್ ಕೊಡಲ್ಲ. ಇವಾಗ ಕಮ್ಯುನಿಕೇಶನ್ ನಮ್ದು ಹೆಂಗಾಗ್ಬಿಟ್ಟಿದೆ, ಇದು ಹೊಸದಲ್ಲ ನಮ್ಗೆ ಇವಾಗ ಗೊತ್ತಾಗಲ್ಲ ಯಾವ ಲೈನ್ ನಾನ್ ಮಾತಾಡ್ಬೇಕಾಗುತ್ತೆ, ಯಾವ ಲೈನ್ ಅವಳು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ನಮ್ಗೆ ಸ್ಕ್ರಿಪ್ಟೆಡ್ ಆಗಿ ಮಾಡಕ್ ಬರಲ್ಲ. ನನ್ಗೆ ಅದಕ್ಕೆ ನಾವು ರಾಗಿ ನಾನು ಏನ್ ಮಾತಾಡ್ತಾನೆ ಇರ್ತೀನಿ. ಇವಳು ಏನಾದ್ರು ಮಾತಾಡಿದ್ರೆ ಇಂಪಾರ್ಟೆಂಟ್ ಇದ್ರೆ ಅದನ್ನೂ ಹಾಕ್ತೀನಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಸ್ಟಾಪ್ ಮಾಡ್ತಾರೆ ನಾನು ನೆಕ್ಸ್ಟ್ ಮಾತಾಡ್ಬೇಕು ಅಂತ. ಈ ಸ್ಟಾಪೇ ಮಾಡಲ್ಲ. ಟಾಪಿಕ್ ಮುಗ್ದೇ ಹೋಗಿರುತ್ತೆ. ನಾನ್ ಮಾತಾಡ್ಬೇಕು ಅಂದಿರೋ ಟಾಪಿಕ್ ಇವನೇ ಮಾತಾಡ್ಬಿಟ್ಟಿರ್ತಾನೆ. ಅದೇ ಆಗ್ತಾ ಇರೋದು. ಇವಾಗ ಇವಳು ಏನಾದ್ರು ಹೇಳ್ಬೇಕಂತ ಇರ್ತಾಳಲ್ಲ, ಅದ್ ನಾನೇ ಹೇಳ್ಬಿಟ್ಟಿರ್ತೀನಿ. ಅದಕ್ಕೆ ಇವಳು ಅನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನ್ ಮಾತಾಡ್ತೀನಿ. ನೆಕ್ಸ್ಟ್ ಇವಳೇ ಸ್ಟಾರ್ಟ್ ಮಾಡ್ತಾಳೆ ಬ್ಲಾಗ್ಸ್ ನ. ನೀವು ಹೇಳಿದಿರ ಅಂದ್ರೆ ನಮ್ಗೂ ಇವಾಗ ತಿತ್ಕೊಂತೀವಿ. ಇವಳಿಗೂ ಮಾತಾಡಕ್ ಟೈಮ್ ಕೊಡ್ತೀನಿ. ಸರಿ, ನನಗ್ ಬಂದಿರೋ ಕ್ವಶನ್ ಹೇಳಿ. ಏನು ಹೇಳಕ್ ಬಂದ್ರೆ ಹೇಳ್ಬಿಡು. ಆಮೇಲೆ ಅದಕ್ಕೂ ಹೇಳು. ಟೈಮ್ ಕೊಡೋದಲ್ಲ, ನಾನು ಇವನ ಹತ್ರ ಟೈಮ್ ಕಿತ್ಕೊಂಡು ನಾನೇ ಮಾತಾಡ್ತೀನಿ. ಓಕೆ, ಇವಾಗ ನನ್ಗೆ ಬಂದಿರೋ ಕ್ವಶನು, ಅಣ್ಣ ನೀವು ಎಲ್ಲಿ ಇರೋದು? ನಾವಿರೋದು ಸಿರ್ಸಿಯಲ್ಲಿ, ಉತ್ತರ ಕನ್ನಡ ಸಿರ್ಸಿ ನಾವಿರೋದು. ಎಲ್ಲಿ ಲೊಕೇಶನ್ ಹೇಳ್ತಿದೆ, ಯಾವ ಏರಿಯಾ ಏನು ಯಾವ್ದಂತ ಬೇಡ ಸದ್ಯಕ್ಕೆ. ಇನ್ ಫ್ಯೂಚರ್ ನೋಡೋಣ. ನೆಕ್ಸ್ಟ್ ಕ್ವಶನ್, ನಿಮ್ಗೆ ಅಣ್ಣ ಅಂದ್ರೆ ಎಷ್ಟು ಇಷ್ಟ? ನಮ್ಗೆ ಅಣ್ಣ ಅಂದ್ರೆ ಇಷ್ಟ ಇಲ್ಲ. ಅವಾಗ ಲವ್ ಮಾಡೋ ಟೈಮಲ್ಲಿ ಇಷ್ಟ ಐತಿ, ಇವಾಗ ಇಷ್ಟ ಇಲ್ಲ. ಮದ್ವೆ ಆಗ್ಬಿಟ್ಟಿದ್ದೀನಲ್ಲ, ಮತ್ತೇನ್ ಮಾಡೋದು, ಇಷ್ಟ ಪಡ್ಲೇಬೇಕು ಅಂತ ಇಷ್ಟ ಪಡ್ತಿದ್ದೀನಿ ಅಷ್ಟೇ. ನಿಜ ಇಲ್ಲ ಗೈಸ್, ನಮ್ಗೆ ಅಣ್ಣ ಅಂದ್ರೆ ಶಾನೆ ಇಷ್ಟ ನಮ್ಗೆ ಅಷ್ಟೇ. ಆಗಾಯ್ತೈತೆ ಶಾನೆ ತಿರುತಿ. ಅಯ್ಯೋ ಸಾಂಗೇ ಇಲ್ಲ. ಐತೆ ಹೌದಾ? ಆಯ್ತು. ನೆಕ್ಸ್ಟ್ ನನ್ಗೆ ಬಂದಿರೋ ಕ್ವಶನ್ನು, ಬ್ರದರ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ನಮ್ದು ಬ್ರೋ ಆಗಿರೋದು ಲವ್ ಮ್ಯಾರೇಜು. ಅರೇಂಜ್ ಮ್ಯಾರೇಜ್ ಆಗಿದ್ರೆ ಮೋಸ್ಟ್ಲಿ ನಾನು ಈ ಥರ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ಇಷ್ಟು ಓಪನ್ ಅಪ್ ಆಗಿ ಇವಳು ನಾವು ಬರ್ತಿದ್ರೋ ಇಲ್ಲ ಗೊತ್ತಿಲ್ಲ. ನಮ್ದು ಬಂದ್ಬಿಟ್ಟು ಲವ್ ಮ್ಯಾರೇಜ್. ನಾವಾಗಿರೋದು ಲವ್ ಮ್ಯಾರೇಜು. ನೆಕ್ಸ್ಟ್ ಸಿಸ್ಟರ್, ನೀವೇನ್ ಕೆಲಸ ಮಾಡ್ತೀರಾ? ನಾನು ಒಂದು ಹಾಸ್ಪಿಟಲಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ. ಯಾರು ಪೇಷಂಟ್ಸು ಹೆಲ್ತ್ ಇನ್ಶೂರೆನ್ಸ್ ಯಾರು ಇರುತ್ತೆ ಸ್ಕೀಮು, ಅವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀನಿ. ನಿಮ್ಗೆ ಯಾವ್ದಾದ್ರು ನೀವು ಇನ್ಶೂರೆನ್ಸ್ ನಿಮ್ಮ ಹತ್ರ ಇದ್ರೆ ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದು, ಯಾವ ಇನ್ಶೂರೆನ್ಸ್ನ ನೀವು ಮಾಡಿಸ್ಕೊಂಡ್ರೆ ಬೆಸ್ಟ್ ಅನ್ನೋದು ಏನಾದ್ರು ಡೌಟ್ಸ್ ಇದ್ರೆ. ಏಜೆಂಟ್ ಅಲ್ಲ ಇವಳು. ಏನಂದ್ರೆ ಇವಳು ಆಲ್ರೆಡಿ ಇನ್ಶೂರೆನ್ಸ್ ಇರೋದನ್ನ ಕ್ಲೈಮ್ ಮಾಡ್ತೀನಿ. ಇನ್ಶೂರೆನ್ಸ್ ಇದ್ದವ್ರದ್ದು ಇವಳು ಹ್ಯಾಂಡಲ್ ಮಾಡ್ತಾಳೆ ಅಂತ. ಮತ್ತೆ ಇವಾಗ ನೆಕ್ಸ್ಟ್ ಕ್ವಶನ್ ಇರೋದು, ವಿಚ್ ಈಸ್ ಯುವರ್ ಫೇವ್ರೆಟ್ ಪ್ಲೇಸ್ ಬೈ ಅಂತ ಕಳ್ಸೋರೆ. ನನಗೆ ಬೋತ್ ಅಂತ ಕಳ್ಸೋರು. ಆಮೇಲೆ ಅಂದರೆ ಇವ್ರು ಕೇಳ್ತಾ ಇರೋದು ನಮಗೆ, ನಿಮ್ಮಿಬ್ಬರದು ಇಷ್ಟವಾದಂಥ ಜಾಗ ಯಾವುದು? ನನ್ನ ಫೇವ್ರೆಟ್, ನನ್ನ ಡ್ರೀಮ್ ಹೋಗ್ಬೇಕು ಅಂತ ಇರೋದು ಮನಾಲಿಗೆ. ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರೆ ಸರ್. ಬಜೆಟ್ ಇಲ್ಲ. ಯಾರು ಗೈಸ್ ನೋಡಿ, ನಮ್ದು 8,000 ಸಬ್ಸ್ಕ್ರೈಬರ್ ಆಗಿದೆ. ಸ್ಪಾನ್ಸರ್ಸ್ ಮ್ಯಾನೇಜರ್ಸ್ ಯಾರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್.
ನೀವು ಹೀಗೆ ನಮ್ಮನ್ನ ಫಾಲೋ ಮಾಡ್ತಿದ್ರೆ ಹ್ಮ್ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮಿಂದ ಆದ್ರೆ ನಮ್ಗೆ ನಾವು ಮನಾಲಿಗೆ ಹೋಗ್ಬೋದು. ನಾವು ಮನಾಲಿಗೆ ಹೋಗ್ಬೋದು. ನೋಡಿ, ಸ್ವಲ್ಪ ಧಾರಾಳ ಮನ್ಸು ಮಾಡಿ ಇನ್ನೊಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡಲಿ. ನನಗೆ ಫೇವ್ರೆಟ್ ಪ್ಲೇಸ್ ಅಂತ ಏನಿಲ್ಲ. ನನಗೆ ಸ್ವಲ್ಪ ಅಂದರೆ ಈ ಥರ ಪಾರ್ಟಿ ಟೈಮಲ್ಲೆಲ್ಲ ಕ್ರೌಡ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಆದರೆ ನನಗೆ ಈ ಥರ ಪೀಸ್ ಆಗಿರ್ಬೇಕಂದ್ರೆ ನನಗೆ ಕ್ರೌಡ್ ಇರಬಾರ್ದು. ಆರಾಮಾಗೆ ಬೀಚ್ ಮುಂದೆ ಅಥವಾ ಅಲ್ಲೆಲ್ಲರೂ ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಊಟ ಗಿಟ ಮಾಡಿ ಮಲ್ಕೊಂಡು ಬಿಳ್ಕೊಂಡು ಸುಮ್ಮನೆ ಇಬ್ಬರೇ ಆರಾಮಾಗಿರಬೇಕು. ಟೆನ್ಷನ್ ಇರಬಾರ್ದು. ಆ ಕ್ರೌಡು, ಆ ಸೌಂಡು ಅದೆಲ್ಲ ಇರಬಾರ್ದು ನನಗೆ. ಆ ಥರ ಪ್ಲೇಸ್ ಇದ್ದರೆ ನಂಗೆ ತುಂಬ ಇಷ್ಟ. ಓಕೆ ಮೇಡಮ್, ನಿಮ್ಮದು ಐತೇನೋ ನೋಡಿ. ರೇವ್ಸ್. ಓ ಗುರು, ನನ್ನ ಹೆಂಡ್ತಿನ ನೀನು ಹೆಂಡ್ತಿನ? ರೇವ್ಸ್, ವಿಚ್ ಈಸ್ ಯುವರ್ ಫೇವ್ರೆಟ್ ಆಕ್ಟರ್? ಓಹೋ, ನನ್ನ ಫೇವ್ರೆಟ್ ಆಕ್ಟರ್ ಅಂದ್ರೆ ಕಿಚ್ಚ ಸುದೀಪ್ ಸರ್. ನನ್ನ ಫೇವ್ರೆಟ್ ಆಕ್ಟರ್ ಅದು ಆಲ್ವೇಸ್ಲಿ. ಅದು ಬಿಗ್ ಬಾಸ್ ಪ್ರ್ಯಾಂಕ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಇವಳು ಎಷ್ಟು. ಸುದೀಪ್ ಸರ್ ನಾನು ಒಂದ್ಸಲ ನೋಡಿಲ್ಲ. ನೋಡೋಣ ಫ್ಯೂಚರ್ ಏನಾದ್ರು ಆದ್ರೆ ನೋಡೋಣ. ಓಕೆ, ಮತ್ತೆ ನನಗೆ ಬಂದಿರೋ ಕ್ವಶನ್ನು, ಅಣ್ಣ ನೀವು ಹೆಂಗೆ ಪ್ರಪೋಸ್ ಮಾಡಿರಾ ಅಂದರೆ ಇಂಗ್ಲೀಷಲ್ಲಿ ಉಂಟು ಹೌ ಡಿಡ್ ಯು ಪ್ರಪೋಸ್ ಹರ್ ಅಂತ. ಕನ್ನಡದಲ್ಲಿ ನೀವು ಇವಳಿಗೆ ಹೆಂಗೆ ಪ್ರಪೋಸ್ ಮಾಡಿರಾ ಅಂತ. ಆ್ಯಕ್ಚುಲಿ ಏನು ಸ್ಟೋರಿ ಅಂದರೆ, ನಾನು ಪ್ರಪೋಸು ಎಲ್ಲರ ಥರ ಹಿಂಗೆ ಬೊಕೆ ಇಟ್ಕೊಂಡು ಹೋಗಿ ಅಥವಾ ಸಿಕ್ಬಿಟ್ಟು ಮಾತಾಡ್ಬಿಟ್ಟು ಮಾಡಿದ್ದಲ್ಲ. ನಾನು ಫೋನಲ್ಲೇ ಹೇಳಿದೆ. ನನಗೆ ಒಂಥರ ಎಲ್ಲರ ಮುಂದೆ ಹೇಳಕ್ಕೆ ಒಂಥರ ಇಷ್ಟ ಇಲ್ಲ. ಎಲ್ಲರ ಮುಂದೆ ಇಷ್ಟ ಇಲ್ಲ ಅಂತಲ್ಲ, ಹೆದ್ರು ಫುಕ್ಲ ನನಗೆ ಡೈರೆಕ್ಟ್ ಬಂದು ಪ್ರಪೋಸ್. ನನಗೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಇಲ್ಲ ಹೆದ್ರಿಕೆ. ನನಗೆ ಡೈರೆಕ್ಟ್ ಬಂದು ಪ್ರಪೋಸ್ ಮಾಡೋಕ್ಕೆ ಹೆದ್ರಿಕೆ ಆಗಿ ಫೋನಲ್ಲೇ ಪ್ರಪೋಸ್ ಮಾಡಿದ್ರು. ನನಗೆ ಒಂಥರ ಇವಾಗ ಅಕ್ಕಪಕ್ಕ ಕ್ರೌಡ್ ಇರುತ್ತೆ, ಅದು ಹೇಳ್ದೆ ಅಲ್ಲ, ಸ್ವಲ್ಪ ಏನಾರು ರಿಯಾಕ್ಟ್ ಹಂಗೆ ಹೆಂಗೆ ಅಂದ್ಬಿಟ್ರೆ ಎಲ್ಲ ಮಕ್ಕ ನೋಡ್ತಾರೆ, ಮಕ್ಕಾರ ಬಿಡ್ತೀನಿ ಅಂತ ಒಂದು ಸ್ವಲ್ಪ ಇತ್ತು. ಅದಕ್ಕೆ ನಾನು ಫೋನ್ ಮಾತಾಡ್ದೆ ಒಂದಿನ ಹೇಳ್ದೆ ನಿಂಗೆ ಇಷ್ಟ ಅಂತ. ಅವಾಗ ಮೇಡಮ್ ಅವ್ರು ಒಪ್ಕೊಂಡಿಲ್ಲ, ಬೇಜಾರಾಗಿತ್ತು. ಆಮೇಲೆ ಒಂದು ಸ್ವಲ್ಪ ದಿನ ಆಮೇಲೆ ಹಂಗೋ ಹಿಂಗೋ ಸ್ವಲ್ಪ ಸ್ಕೆಚ್ ಹಾಕಿ ಏನೇನೋ ಮಾಡಿ ಕೊನೆಗೂ ಬಿಟ್ಟಿಲ್ಲ. ಗಾಳ ಹಾಕ್ಬಿಟ್ಟು ಮೀನ್ನ ಹಿಡಿದೆ, ಬಾಳಿಗೆ ಹಿಡ್ದೆ ಕೊನೆಗೂ ಕರ್ಕೊಂಬಂದು ಸಿರ್ಸಲ್ಲಿ ಕುಳ್ಸಿದ್ದೀನಿ ಬಲೆ ಹಾಕಿ. ಓಕೆ, ನೆಕ್ಸ್ಟು ನಿನಗೆ ಏನು? ಸಿಸ್ಟರ್, ನೀವು ಅಣ್ಣಂಗೆ ಏನಾದರೂ ಗಿಫ್ಟ್ ಕೊಡೋದಾದ್ರೆ ಏನು ಗಿಫ್ಟ್ ಕೊಡ್ತೀರಾ? ನಾನು ಆ್ಯಕ್ಚುಲಿ ಇದುವರೆಗೂ ಇವರಿಗೆ ಒಂದು ಗಿಫ್ಟ್ ಕೊಟ್ಟಿಲ್ಲ. ಅಂದರೆ ಗಿಫ್ಟ್ ಅಂದರೆ ಈ ಥರ ಪ್ಯಾಕ್ ಮಾಡಿಬಿಟ್ಟು ಸರ್ಪ್ರೈಸ್ ಆ ಥರದ್ದೇನೂ ಕೊಟ್ಟಿಲ್ಲ. ಹಂಗೆ ಕೊಡ್ಸಿದಾಳೆ ತುಂಬ. ಇದೇ ಗೈಸ್ ಹೇಳಿದ್ದು ನೋಡಿ, ನನ್ನ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ನಾನೇನು ಇದುವರೆಗೂ ಗಿಫ್ಟ್ ಅಂದ್ರೆ ಸರ್ಪ್ರೈಸ್ ಅಂತ ಏನು ಕೊಟ್ಟಿಲ್ಲ. ಸುಮ್ನೆ ಅದು ಇದು ಸಣ್ಣ ಪುಟ್ಟ ಕೊಡ್ಸಿದೀನಿ. ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಮತ್ತೆ ಸರ್ಪ್ರೈಸ್ ಗಿಫ್ಟ್ಸ್ ಅಂತ ಏನು ಇದುವರೆಗೂ ಕೊಡ್ಸಿಲ್ಲ. ಇವರು ನನಗೆ ಕೊಟ್ಟಿದ್ದಾರೆ, ಆದ್ರೆ ನಾನೇನು ಕೊಡ್ಸಿಲ್ಲ. ನೋಡೋಣ ಇನ್ ಮುಂದೆ. ನಾವು ಗೊತ್ತಲ್ಲ ಹುಡುಗರು ಸ್ವಲ್ಪ ಧಾರಾಳ ಮನ್ಸು, ದಾನ ಶೂರೀಕರಣ. ನಾವು ಮೊದ್ಲಿಗೆ ಲೋವಲ್ ಬಿದ್ದ ಮೇಲೆ ಅವಾಗ ಏನೇನೋ ಆಯ್ತು, ಕಷ್ಟನ ಸುಖನ ಮಾಡ್ಕೊಂಡು ಹೋದ್ರಿ. ಇವಾಗ ತುಂಬಾ ಜನ ಮೆಸೇಜ್ ಮಾಡಿರೋದು, ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಬಂತಾ, ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು, ನೀವು ಮಂತ್ಲಿ ಎಷ್ಟು ದುಡಿತೀರಾ ಯೂಟ್ಯೂಬಿಂದ. ಬರೀ ಯೂಟ್ಯೂಬ್ದೇ ಕೇಳೋರೆ, ಅದೇನೋ ಗೊತ್ತಿಲ್ಲ. ನಾನು ಅದಕ್ಕೆ ಉತ್ತರ ಅದೇನಂದರೆ, ನಮಗೆ ನೋಡಿ, ನಾನು ಕ್ಲಿಯರಾಗಿ ಹೇಳ್ತೀನಿ, ನಮಗೆ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ. ಯಾಕಂದರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 3-4 ಮಂತ್ಸ್ ಆಗಿದೆ. ಅಂದರೆ ನಮ್ಮ ಚಾನಲ್ ಇತ್ತು ಆವಾಗ. ನಾವು ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಫಾರ್ಮ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ ನಾನು. ನನ್ನ ಹತ್ರ ಅವಾಗ ಕುರಿ ಫಾರ್ಮ್ ಮಾಡಿದ್ರಿ ನಾವು. ಆ ಫಾರ್ಮ್ ಬಗ್ಗೆ ಅದ್ರಲ್ಲಿ ಏನೇನೋ ಆಗಿ ಬಿಟ್ಬಿಟ್ರಿ. ಆಮೇಲೆ ಮಶ್ರೂಮ್ ಬಗ್ಗೆ ಸ್ಟಾರ್ಟ್ ಮಾಡಿದೆ. ಇವಾಗ ಉಂಟು ಮಶ್ರೂಮ್ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಆದರೆ ನಾವು ಮಶ್ರೂಮ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದರಿಂದ ಜನರು ಮಿಸ್ಗೈಡ್ ಆಗ್ಬಿಟ್ಟು ಏನೇನೋ ಆಗ್ಬಿಟ್ಟು ಅವ್ರಿಗೆ ಬೆಳ್ಸಕ್ಕೆ ಬರೋದ ಏನೇನೋ ಆಗಿ, ಆಮೇಲೆ ನಾವು ಈ ವಿಡಿಯೋ ನೋಡಿ ಮಾಡ್ತಾಯಿದ್ರಿ, ಆ ವಿಡಿಯೋ ನೋಡಿ ಮಾಡ್ತಾಯಿದ್ರಿ ಅಂದರೆ ಆ ಥರ ಆಗಿ ನನಗೊಂದು ಸ್ವಲ್ಪ ಈ ಥರ ಉಂಟು ನನ್ನ ತಲೆಯಲ್ಲಿ. ಯಾರು ಇನ್ನೂ ಅಂದಿಲ್ಲ, ಆದರೆ ಈ ಥರ ಉಂಟು. ಮತ್ತೊಂದು ಸ್ಕ್ಯಾಮು ಆಗಿತ್ತು, ಅದು ವಿಡಿಯೋನೂ ಮಾಡಿದ್ದೆ ನಾನು. ಅದಕ್ಕೆ ಸ್ವಲ್ಪ ಮಶ್ರೂಮ್ ಬಗ್ಗೆ ವಿಡಿಯೋ ನಾನು ಮಾಡ್ತಾ ಇಲ್ಲ, ಬೇಡ ಅಂತ ನನಗೆ. ಯಾಕಂದರೆ ಇವಾಗ ನಾವೇನೋ ಒಂದು ಹೇಳೋದು ಈ ಥರ ಬೀಳಿಸ್ರಿ ಅಂತ, ಅವ್ರು ಆ ಥರ ಇನ್ವೆಸ್ಟ್ ಮಾಡಿಬಿಟ್ಟು ನಮಗೇನೋ ವರ್ಕೌಟ್ ಆಗಿ ಅವ್ರು ಲಾಸ್ ಬಿದ್ದು ಆಮೇಲೆ ನಮ್ಗೆ ಶಾಪ ಹಾಕೋದು, ನನಗದು ಇಷ್ಟ ಇಲ್ಲ. ಅದಕ್ಕೆ ನಾನು ಮಾಡ್ತಾ ಇಲ್ಲ ಮಶ್ರೂಮ್ ಬಗ್ಗೆ ವಿಡಿಯೋ ಏನೂ ಮಾಡ್ತಾ ಇಲ್ಲ ನಾನು. ಟಾಪಿಕ್ ಏನು ಯೂಟ್ಯೂಬ್ದು, ಕರೆಕ್ಟ್. ಹಾಂ, ಇದು ಯೂಟ್ಯೂಬ್ದು ಇತ್ತಲ್ಲ. ಯೂಟ್ಯೂಬ್ ಅಂದರೆ ನಮ್ಗೆ ಈ ಥರ ಸ್ಟಾರ್ಟ್ ಮಾಡಿ ನಾವು ಒಂದು 3 ಮಂತ್ಸ್ ಆಯಿತು. ಆಮೇಲೆ ಮಾನಿಟೈಸೇಷನು ಆಯಿತು, ಗೂಗಲ್ದು ಆ್ಯಡ್ಸೆನ್ಸ್ ಪಿನ್ನೂ ಬಂತು. ನಮಗಿನ್ನ ಅಂದರೆ ಪೇಮೆಂಟ್ ಬಂದಿಲ್ಲ, ನಾವು ಇನ್ನು $100 ಕಂಪ್ಲೀಟ್ ಆಗಿಲ್ಲ ನಮ್ಮದು. ನೋಡಿ, ನೀವು ಸ್ವಲ್ಪ ಈ ಖುಷಿಗಾರು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿದ್ರೆ ನಮ್ಗೆ ಪೇಮೆಂಟ್ ಬರುತ್ತೆ. ಅದಕ್ಕೆ ಯೂಟ್ಯೂಬ್ ಪೇಮೆಂಟ್ ಇನ್ನೂ ನಮ್ಗೆ ಬಂದಿಲ್ಲ ಬ್ರೋ.
ನಿಮ್ದು ನೆಕ್ಸ್ಟ್ ಸಿಸ್ಟರ್ ನೀವು ಮಂಡ್ಯದಲ್ಲಿ ಎಲ್ಲಿರೋದು? ಹ್ಮ್ ನಾನು ಪ್ರಾಪರ್ ಮಂಡ್ಯ ಅಲ್ಲ, ಮಂಡ್ಯದಲ್ಲಿ ನಾಗಮಂಗಲ ತಾಲೂಕು, ನಾಗಮಂಗಲದಲ್ಲಿ ಇರೋದು ನಾನು. ಇವಾಗ ಸದ್ಯಕ್ಕೆ ಸಿರ್ಸಿಲಿದ್ದೀನಿ. ಸದ್ಯಕ್ಕೆ ಎಲ್ಲ ನಾವು ಪರ್ಮನೆಂಟ್ ಇರಲ್ಲ, ಸದ್ಯ ಮಟ್ಟಿಗೆ ನಮ್ದೊಂದು ಸ್ವಲ್ಪ ಎಲ್ಲ ಕ್ಲಿಯರ್ ಆದಮೇಲೆ ನಾವು ಇಲ್ಲಿಂದ ಮೂವ್ ಆನ್ ಆಗ್ತೀವಿ, ಆಯ್ತಾ? ಮತ್ತೆ ನನಗೆ ಅಣ್ಣ ಎಷ್ಟು ವರ್ಷ ಆಯಿತು ನೀವು ಮದುವೆ ಆಗಿ? ಹೇಳಿ ಮೇಡಮ್, ನೀವೇ ಹೇಳಿ. ನಾವು ಮದುವೆ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆ ಇವತ್ತಿಗೆ. ಮದ್ವೆ ಆಗಿ, ಲವ್ ಮಾಡಲ್ಲ, ಮದ್ವೆ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆ. 2025ಗೆ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. 1 ವರ್ಷ ಇವ್ರ ಜೊತೆ ಏನ್ ನನ್ನ ಜೊತೆ ಏನು ಇದಾ ಜೀವನ ಮಾಡಿದ್ದೀನಿ. ನಾನು 1 ವರ್ಷ ನಾನು ಇವಳ ಜೊತೆ, ಅಯ್ಯೋ ದೇವ್, ನನ್ನ ನಂಬಕ್ಕೆ ಇವಾಗ ನಿನ್ನೆ 31st ಇದ್ದಾಗ ನಾವು ಅದೇ ಯೋಚನೆ ಮಾಡ್ತಾ ಇದ್ರಿ. ಹಿಂದಿನ ವರ್ಷ 31st ಅಲ್ಲಿ ಇಷ್ಟೊತ್ತಿಗೆ ನಮ್ಮ ಮನೇಲಿ ಎಲ್ಲ ಫುಲ್ ಕ್ರೌಡ್ ಇತ್ತು, ಫ್ಯಾಮಿಲಿ, ಅವರು ಇವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಒಂಥರ ಫುಲ್ ಹರಿಬರಿ ಇದೆ. ನ್ಯೂ ಇಯರ್ ಅಂತ ನಮ್ಗೆ ಜ್ಞಾನನೇ ಇಲ್ಲಾಗಿತ್ತು. ಯಾಕಂದ್ರೆ ಬೆಳಗ್ಗೆ ಎದ್ದು ಬೇಗ ಎದ್ದು ಶಾಸ್ತ್ರ ಬೇರೆ, ಮದುವೆ ಬೇರೆ ಇತ್ತು. ಅದೆಲ್ಲ ಮೆಮೊರಿ, ಅದು ಫೋಟೋಸ್ ಎಲ್ಲ ನೋಡ್ತಾ ಇದ್ರಿ, ಆಲ್ಬಮ್ ಎಲ್ಲ ಒಂಥರ ಖುಷಿ ಆಗ್ತಾ ಇತ್ತು. ನಮ್ದು ಒಂದು ಈ ತರ ಇನ್ನ ಸಾಯ ಗಂಟನೂ ನಮ್ಗೆ ಮದ್ವೆದು ಡೇಟ್ ನೆನ್ಪಿಡ್ಕೊಬೇಕಂತ ಅವಶ್ಯಕತೆನೇ ಇಲ್ಲ. ನ್ಯೂ ಇಯರ್ ಬಂತ ಮದುವೆ, ನ್ಯೂ ಇಯರ್ ಬಂತ ಮದುವೆ ಅಂತ ಗೊತ್ತಾಗ್ಬಿಟ್ಟಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನನಗೆ ಬಂದಿರೋದು, ಟೆಲ್ ಅಬೌಟ್ ಯುವರ್ ಲವ್ ಸ್ಟೋರಿ ಅಂತ ಕಳ್ಸಿದ್ದಾರೆ. ಯಾರು ಒಬ್ರು ಕಳ್ಸಿದ್ದಾರೆ. ಬ್ರೋ, ನಮ್ದು ಲವ್ ಸ್ಟೋರಿ ಇಷ್ಟು ಅಲ್ಲ, ತುಂಬ ದೊಡ್ಡದು ಮಾಡಿದ್ರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಮುಂದೆ ಒಂದಲ್ಲ ಒಂದಿನ ನಮ್ಮ ಲವ್ ಸ್ಟೋರಿ ನಾವಿಬ್ಬರು ಕುತ್ಕೊಂಡು ಹೇಳ್ತೀವಿ, ಸರಿನಾ? ಲವ್ ಸ್ಟೋರಿ ವಿಡಿಯೋ ಅಂತ ನೀವು ಸ್ವಲ್ಪ ಕಮೆಂಟ್ ಮಾಡಿ ಗಾಯ್ಸ್, ಯಾರ್ಯಾರು ನೋಡ್ತಾ ಇದ್ದೀರಾ. ಪಕ್ಕ ನಾವು ಬಂದ್ಬಿಟ್ಟು ನಮ್ಮ ಸ್ಟೋರಿ ಏನಂತ ನಿಮ್ಮ ಮುಂದೆ ಹೇಳ್ತೀವಿ, ಸರಿನಾ? ನಿಮ್ಮದು ನೆಕ್ಸ್ಟ್ ಕ್ವಶನ್, ನಿಮ್ಮ ಮನೇಲಿ ಏನೇನು ಪ್ರಾಣಿಗಳು ಸಾಕಿದ್ದೀರಾ? ನಮ್ಮ ಮನೇಲಿ ಇವಾಗ ಸದ್ಯಕ್ಕಿರೋದು ಅಂದರೆ ನಾಯಿಗಳಿದೆ. ನಾನಲ್ಲ, ನಾಯಿಗಳಿದೆ, ಫಿಶ್, ಆಮೇಲೆ ಲವ್ ಬರ್ಡ್ಸ್ ಇದೆ, ಅಷ್ಟೇ ಸದ್ಯಕ್ಕೆ ಇರೋದು. ಫಸ್ಟ್ ನಾವು ಕುರಿಗಳೆಲ್ಲ ಸಾಕಿದ್ವಿ, ಕುರಿ ಕೋಳಿ ಎಲ್ಲ ಇತ್ತು ನಮ್ಮ ಹತ್ರ, ಅಷ್ಟೆಲ್ಲ ಇತ್ತು. ಎಲ್ಲ ಇವಾಗ ಸೇಲ್ ಮಾಡ್ಬಿಟ್ವಿ. ಇವಾಗ ಸದ್ಯಕ್ಕೆ ಫಿಶ್, ಪಿಂಚಸ್, ಲವ್ ಬರ್ಡ್ಸ್ ಅಂಡ್ ಡಾಗ್ಸ್ ಅಂದ್ರೆ ನಮ್ಮ ಹತ್ರ ಈ ತರ ಯಾವುದೋ ಒಂದು ಬ್ರೀಡ್ ಅಲ್ಲ, ನಾವು ಬಂದ್ಬಿಟ್ಟು ಸ್ಟ್ರೀಟ್ ಡಾಗ್ಸು. ನಮ್ಮ ಹತ್ರ ಮನೇಲಿ ಒಂದು 5-6 ಇದಾವೆ ಕೆಳಗಡೆ. ನಮ್ದು ಜಾಯಿಂಟ್ ಫ್ಯಾಮಿಲಿ ಮನೆ. ಈ ತರ ಅಂದ್ರೆ ನಾವು ಮೇಲೆ ಇದೀವಿ, ಅವರೆಲ್ಲ ಕೆಳಗಡೆ ಇದ್ದಾರೆ. ಎಲ್ಲ ಸೇರಿ ಒಂದು 5-6 ಒಂದೇ ಮರಿ ನಮ್ಗೆ. ಆ್ಯಕ್ಚುಲಿ ನಾವು ಇಲ್ಲಿ ಒಂದೇ ಅಂತ, ನಾವು ನಾಯಿ ಹೆಸರು ರಾಜು ಅಂತ, ಅದು ಇಟ್ಟಿದ್ದು. ಅದು ಅವ್ರ ಹೆಂಡತಿ ಕರ್ಕೊಂಬಂತು, ಅದು ಮಗು ಆಯ್ತು. ಆ ಮಕ್ಕಳು ಇಲ್ಲೇ ಇದ್ದಾರೆ, ಆ ಹೆಂಡತಿನೂ ಇಲ್ಲೇ ಇದೆ, ಅವನು ಇಲ್ಲೇ ಇದ್ದಾನೆ. ಅದ್ರದ್ದು ಒಂದು ಕುಟುಂಬ ಆಗಿದೆ ಇಲ್ಲಿ, ಅದ್ರದ್ದು ಒಂದು ಫ್ಯಾಮಿಲಿ ಆಗಿದೆ ಇಲ್ಲಿ. ಇವಾಗ ನೀವು ಮಿನಿ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ನಾನು ನಡ್ಕೊಂಡು ಹೋದ್ರೆ ಸಾಕು ಒಂದು 5-6 ನಾಯಿ ನನ್ನ ಹಿಂದೆ ಇರುತ್ತೆ. ಅದೇನೂ ಇಲ್ಲ, ಇವಳು ಅಷ್ಟೇ. ಇವಾಗ ನಮ್ಮ ಮನೇಲಿ ಯಾರು ಅಷ್ಟೇ, ನಾವು ಬೇಕಾದ್ರೆ ಒಂದಿನ ತೋರಿಸ್ತೀನಿ, ಅದು ನಿಮ್ಮ ವಿಡಿಯೋ ಮಾಡಾಕ್ತೀನಿ. ನಾವು ಹಿಂಗಿಂದ ಕೆಳಗಡೆ ಹೇಳಿದ್ರೆ ಎಲ್ಲೇ ಇರಲಿ ನಾಯಿಗಳು, ಅದು ನಾವು ಅಂಗಡಿಗೆ ಹೋಗ್ತಾ ಇದ್ರೆ ಅಥವಾ ನಡ್ಕೊಂಡು ಹೋದ್ರೆ ನಮ್ಮ ಹಿಂದೆನೇ ಬರೋದು. ಅದೊಂದು ನಮ್ಮ ಏರಿಯಾ ಗಂಟ. ಆಮೇಲೆ ನಾವು ಹೋದ್ರೆ ರಿಟರ್ನ್ ಬಂದ್ಬಿಡುತ್ತೆ. ಅದು ಏನಾದ್ರು ಬಿಸ್ಕೆಟ್, ನಾವು ಹೋದಾಗೆಲ್ಲನೂ ಅಂಗಡಿಗೆ ಹೋದಾಗ ಬಿಸ್ಕೆಟು ಅದು ಇದು ಹಾಕ್ತಾನೆ ಇರ್ತೀನಿ. ನಾನಂತೂ ಸುಮ್ಮನೆ ಬರಲ್ಲ. ಇವು 10 ಸಲ ಹೋದ್ರೂ 10 ಸಲ ಬಿಸ್ಕೆಟ್ ಹಾಕಿರ್ತೀನಿ ನಾನು. ಹಂಗೆ ಅಷ್ಟಿದೆ ಮನೆ ಪ್ರಾಣಿ. ನಮ್ಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ. ಕುರಿಗಳು ತುಂಬಾ ಇಷ್ಟ. ನಾನು ಅದಕ್ಕೆ ನೋಡ್ರಿ ಮಂಡ್ಯದಿಂದ ಒಂದು 100 ಕುರಿ ತಗೊಂಡ್ಬಂದಿದ್ದೀನಿ. ನಮ್ ಕುರಿಗೆ ಬೆಳ್ಸಿ ಚರ್ಬಿ ಎಲ್ಲ ಜಾಸ್ತಿ ಆಗಿದೆ. ಗೈಸ್, ಸರಿ, ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಹತ್ರ ಮತ್ತೇನಾದ್ರೂ ನಮಗೆ ಕೇಳೋ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ, ನಾವು ಅದನ್ನ ರಿಪ್ಲೈ ಮಾಡೇ ಮಾಡ್ತೀವಿ. ಅಂದ್ರೆ ರಿಪ್ಲೈ ಮಾಡೋ ಅಂತ ಕಮೆಂಟ್ ಆದ್ರೆ ಸ್ವಲ್ಪ ಇತ್ತೀಚೆಗೆ ನಮ್ಗೆ ಆಡಿಯನ್ಸ್ ಹಂಗೆ ಇಲ್ಲಾಗಿತ್ತು. ವಲ್ಗರ್ ಸ್ವಲ್ಪ ಕಮೆಂಟ್ಸ್ ಆ ತರ ಈ ತರ ಹಾಕೋದು. ಇವಾಗ ಏನೋ ಸಡನ್ ಆಗಿ ಚೇಂಜ್ ಆಗ್ಬಿಟ್ಟಿದೆಪ್ಪ, ಒಂಥರ ನೆಗೆಟಿವ್ ಕಮೆಂಟ್ಸೇ ಜಾಸ್ತಿ ಬರ್ತಾ ಇದೆ. ನಾವು ಅದಕ್ಕೆ ಒಂಥರ ನಮ್ಗೆ ಏನಪ್ಪಾ, ನಾವು ಅಂತ ಕ್ರಿಂಜ ಕಂಟೆಂಟ್ ಏನು ಮಾಡ್ತಾ ಇಲ್ಲ. ಮತ್ತೆ ಈ ತರ ಏನೋ ಯಾರಿಗೂ ಡಿಫೇಮ್ ಮಾಡ್ತಾ ಇಲ್ಲ, ನಾವು ಏನಿಲ್ಲ, ಅದು ಏನಕ್ಕೋ ಗೊತ್ತಿಲ್ಲ. ಆದ್ರೆ ನಾವು ಒಬ್ಬರ ಹತ್ರ ಮಾತಾಡಿದಾಗ ಅವ್ರಂದ್ರು ಇದೆಲ್ಲ ಕಾಮನ್, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬಂದಿದ ತಕ್ಷಣ ಇದೆಲ್ಲ ಕಾಮನ್ನೇ, ಇದು ನಿಮ್ಗೆ ಆಗ್ತಾ ಇರೋದಿನ ಏನೂ ಅಲ್ಲ, ಇನ್ನೂ ಏನೇನೋ ಆಗ್ಬೇಕು, ನೀವು ಅದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ಹ್ಯಾಂಡಲ್ ಮಾಡೋದೇನಿಲ್ಲ, ನಮ್ಗೆ ಸ್ವಲ್ಪ ಬೇರೆ ಥರನೇ, ಅದೇನು ಮಾಡಕ್ ಬರಲ್ಲ. ಅವಾಗ ಔಟ್ ಆಫ್ ಕಂಟ್ರೋಲ್ ಆದ್ರೆ ಏನು ಮಾಡಕ್ ಬರಲ್ಲ. ನಾವು ಅದೆಲ್ಲ ಬಿಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಯಾರು ಮಾಡಿರ್ತಾರೆ ಅವ್ರಿಗೆ ನಾವು 100% ಆನ್ಸರ್ ರೆಸ್ಪಾನ್ಸ್ ಮಾಡ್ತೀವಿ. ಮತ್ತೆ ಯೂಟ್ಯೂಬ್ ಬಗ್ಗೆ, ಇದ್ರ ಬಗ್ಗೆ ತುಂಬಾ ಕೇಳ್ತಾ ಇದ್ದೀರಾ. ಮಾನಿಟೈಸೇಷನ್ ಹೆಂಗಾಯ್ತು, ನಿಮ್ಮದು ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡಿದ್ರಿ, ಹಂಗೆ ಹಿಂಗೆ ಅಂತ. ಗೈಸ್, ನಮ್ದು ಏನು ಇದರಲ್ಲಿ ಮ್ಯಾಜಿಕ್ ಗೀಜಿಕ್ ಏನು ಇಲ್ಲ. ನಮ್ಮದು ಒಂದು ವಿಡಿಯೋ ಸ್ವಲ್ಪ ಇದಾಯಿತು, ಅದರಿಂದ ವಾಚ್ ಟೈಮ್ ಬಂತು, ಕಂಪ್ಲೀಟ್ ಆಗಿದೆ. ಎಫರ್ಟು ಟೈಮು ನಮ್ಮ ಲಕ್ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಲಕ್ಕು
ಗೊತ್ತಿಲ್ಲ ಲಕ್ ಏನೋ ಬಂತು. ನಾನು ಅದನ್ನ ಈ ಥರ ನಾವೇನೋ ಸಾಧಿಸಿ ಅದು ಆಯಿತು ಮನೆ ಹಂಗೇನಿಲ್ಲ ನಮಗೆ. ನಾನು ಅಂದಿದ್ದು ಅಷ್ಟೇ ನನ್ನ ತಲೆಯಲ್ಲಿ ಏನೋ ನಾವು ಲಕ್ ಇತ್ತು ನಮ್ಮದು ಆಯಿತು. ಎಷ್ಟೋ ಜನದ್ದು ಆಗಿಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ಸು ತುಂಬ ಜನ ಪರಿಚಯ ಇದ್ದವ್ರಿಗೂ ಆಗಿಲ್ಲ. ಇನ್ನು ದೊಡ್ಡವ್ರು ಯೂಟ್ಯೂಬರ್ಗೆಲ್ಲ ಅಂದರೆ ದೊಡ್ಡದು ಇನ್ಸ್ಟಾಗ್ರಾಮಲ್ಲಿ ಇವಾಗ ಲಾಗಟ್ಟೆ ಫಾಲೋವರ್ಸ್ ಇದ್ದವ್ರಿಗೆಲ್ಲ ಆಗಿದೆ, ಅವ್ರದ್ದೇ ಆಡಿಯನ್ಸ್ ಇಲ್ಲಿ ಬಂದಿದ್ದಾರೆ. ನಮ್ದು ಇನ್ಸ್ಟಾಗ್ರಾಮಲ್ಲಿ ಏನು ಫಾಲೋವರ್ಸೇ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಗೈಸ್ ಲಿಟ್ರಲಿ ಹೇಳ್ತೀನಿ 2,000 ಜನ ಇಲ್ಲ ಫಾಲೋವರ್ಸ್. 2,000 ಜನ ಇಲ್ಲ ನಮ್ಮ ಫಾಲೋವರ್ಸ್. ನೀವು ಬೇಕಾದ್ರೆ ನೋಡ್ರಿ, ಮೆನ್ಷನ್ ಮಾಡಿರ್ತೀನಿ ನೋಡ್ರಿ. ಇವಾಗ ಇದನ್ನ ತೆಗೆದು ನೋಡ್ರಿ, RR Blogs 46 ಅಂತ 2,000 ಜನ ಫಾಲೋವರ್ ಇಲ್ಲ. ಇದೇ ಕಂಟೆಂಟ್ನ ನಾವು ಅಲ್ಲಿ ಹಾಕ್ತೀವಿ, ಅದು ಶಾರ್ಟ್ ಕಂಟೆಂಟ್ ಹಾಕ್ತೀವಿ. ಅದೇನೋ ಗೊತ್ತಿಲ್ಲ, ವ್ಯೂಸ್ ಹೋಗುತ್ತೆ ಅಂದರೆ ಫಸ್ಟ್ ವಿಡಿಯೋಸ್ ಮಾತ್ರ ಲಕ್ಷ ಮಿಲಿಯನ್ ಎಲ್ಲ ಓಡಿದೆ. ಆದ್ರೆ ಏನೋ ಗೊತ್ತಿಲ್ಲ, ವ್ಯೂ ಫಾಲೋವರ್ ಇಲ್ಲ ನಮಗೆ. ಇವಾಗ ಒಂದು ವಿಡಿಯೋ ಮಿಲಿಯನ್ ಹೋಯ್ತು ಅಂದ್ರೆ ಒಂದು ವಿಡಿಯೋ 5,000 ಹೋಗಲ್ಲ, 2,000 ಹೋಗಲ್ಲ, ಒಂದೊಂದು ವಿಡಿಯೋ 1,500 700 ಹಂಗೆ ಓಡ್ತಾ ಇತ್ತು. ಅದೇನೋ ಅದು ಅಲ್ಗೋರಿದಮ್ ನಮ್ಗೆ ಗೊತ್ತಿಲ್ಲ. ನೋಡೋಣ, ಇನ್ ಫ್ಯೂಚರ್ ನಾವು ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮಗೆ ನಿಮ್ಮ ಅಭಿಮಾನಕ್ಕೆ ಅಥವಾ ಏನಂತಾರೆ ಅದಕ್ಕೆ, ನಿಮ್ಮ ಅಭಿಮಾನಕ್ಕೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ಸರಿನಾ? ಇಲ್ಲಿ ಗಂಟೆ ಯಾರ್ಯಾರು ಬ್ಲಾಗ್ ನೋಡಿರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕನ್ನ ಓಪನ್ ಮಾಡಿ ಆಲ್ ಅಂತ ಇಡ್ರಿ. ನಾವು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರಿನಾ ಗೈಸ್? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಮುಂದಿನ ವಿಡಿಯೋ ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾವು ಅದನ್ನ ಆದಷ್ಟು ಟ್ರೈ ಮಾಡ್ತೀವಿ. ಸರಿನಾ? ಲವ್ ಯು ಅಲ್ಲ, ಇನ್ನ ಗುಡ್ ನೈಟ್ ಅಲ್ಲ, ಡೇ ಇದಿನ್ನ ನೋಡ್ರಿ. ಈ ತರ ಹೇಳಿದ್ರಲ್ಲ ಬ್ಲಾಗಲ್ಲಿ ಯಾಕೆ ಮಾತಾಡಲ್ಲ, ಈ ತರ ಏನೇನೋ ಒಂದು ಮಳ್ಮಳ್ ಮಾಡ್ತಾಳೆ ಇವಳು, ಅದಕ್ಕೆ ಈ ತರ ಆಗೋದು. ಓಕೆ ಗಾಯ್ಸ್, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ತೀರಿ, ಫಾಲೋ ಮಾಡ್ತೀರಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ. ಸಿಗೋಣ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.